ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನಿವತ್ತು ತಿಂಡಿಗೆ ಇಡ್ಲಿ ಮಾಡ್ತಾಯಿದ್ದೀನಿ. ಸೊ ಚಟ್ನಿಗೆ ಮತ್ತು ಸಾಂಬಾರಿಗೆ ಸ್ವಲ್ಪ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಕಿತ್ಕೊಂಡು ಹೋಗ್ತೀನಿ ಇವಾಗ. ಸೊ ಇದು ನೋಡ್ರಿ, ಇದು ಜವಾರಿ ಕೊತ್ತಂಬರಿ ಸೊಪ್ಪಿದು. ತುಂಬ ದೊಡ್ಡಕ್ಕೆ ಬೆಳೆಯಲ್ಲ, ಇಷ್ಟಿಷ್ಟೇ ಇರುತ್ತೆ. ಟೇಸ್ಟ್ ಚೆನ್ನಾಗಿರ್ತೈತಿ ಇದು. ಸೊ ಪುದೀನ ಕೂಡ ಜಾಸ್ತಿ ಐತಿ, ಬಟ್ ಇವತ್ತು ಪುದೀನ ಹಾಕಲ್ಲ, ಹಾಗೆ ಚಟ್ನಿ ಮಾಡ್ತೀನಿ. ಡೈಲಿ ಒಂದೇ ಫ್ಲೇವರ್ ಆದರೆ ಚೆನ್ನಾಗಿರಲ್ಲ, ಇವತ್ತು ಪುದೀನ ಹಾಕ್ದಲ್ಲೇ ಚಟ್ನಿ ಮಾಡ್ತೀನಿ. ಹಾಗೆ ಬೆಳಗ್ಗೆ ಎದ್ದಿದ ತಕ್ಷಣ ಈ ಥರ ಕಣ್ಣಿಗೆ ಗ್ರೀನರಿ ಮತ್ತು ಫ್ರೆಶ್ ಆಗಿ ಅರಳಿರೋ ಹೂವು ಇದೆಲ್ಲ ನೋಡ್ತಾ ಇದ್ದರೆ ಒಂಥರ ಪಾಸಿಟಿವಿಟಿ ಫೀಲ್ ಆಗ್ತೈತಿ. ಸೊ ನಾನು ಡೈಲಿ ಇದು ನನ್ನ ರೊಟೀನು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಅವತ್ತಿಗೆ ಬೇಕಾಗುವಷ್ಟು ಕಿತ್ಕೊಂಡು ಹೋಗ್ತೀನಿ, ಮತ್ತು ಸ್ನಾನ ಮಾಡಿ ಬಂದು ಹೂವು ಎತ್ಕೊಂಡು ಹೋಗ್ತೀನಿ. ಇವಾಗ ಇಲ್ಲಿ ಮಲ್ಲಿಗೆ ಹೂವು ಕೂಡ ನಾನು ಕಿತ್ಕೊತಾ ಇದ್ದೀನಿ. ನೆನ್ನೆ ಒಂದು ಸ್ವಲ್ಪ ನಾನು ಮಲ್ಲಿಗೆ ಹೂವು ಹರಿದು ಫ್ರಿಜ್ಜಿಗೆ ಇಟ್ಟಿದ್ದೆ. ಶುಕ್ರವಾರ ಅಲ್ವಾ ಇವತ್ತು, ಸೊ 2 ದಿನದ್ದಾದರೆ ಜಾಸ್ತಿ ಆಗುತ್ತೆ. ಸೊ ಕಟ್ಟಿ ದೇವ್ರ ಪೂಜೆ ಮಾಡ್ಬೋದು ಅಂಥೇಳಿ. ಈ ಚೆಂಡು ಹೂವು ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಕಲರು. ಇದು ರೆಡ್ ಕಲರ್ ಸ್ಮಾಲ್ ಚೆಂಡು ಹೂವಿದು. ರೆಡ್ ಮತ್ತು ಯೆಲ್ಲೋ ಮಿಕ್ಸ್ ಮಾಡಿ ನಾನು ಮಾಲೆ ಕೂಡ ಮಾಡ್ತಾ ಇರ್ತೀನಿ ಅವಾಗವಾಗ. ಸೊ ಇಲ್ಲಿ ದಾಸವಾಳ ಹೂವು ಕೂಡ ಬಿಟ್ಟಿದೆ. ಸೊ ನೀವು ನೆಕ್ಸ್ಟು ಬೆಳಗ್ಗೆ ನಾನು ಹೊಸಲು ಪೂಜೆ ಮಾಡಿದ್ದೆ, ಅದನ್ನು ತೋರಿಸಿಲ್ಲ. ಇವಾಗ ನಾನು ಕರಿಬೇವು ಕಿತ್ಕೊಂಡು ಬರಕ್ಕೆ ಹೋಗ್ತಿದ್ನಲ್ಲ, ಆವಾಗ ವಿಡಿಯೋ ಮಾಡ್ಕೊಂಡು ಬಂದೆ. ಸೊ ಇಷ್ಟು ದಾಸವಾಳ ಹೂವು ಸಿಕ್ಕಿತ್ತು. ಮತ್ತು ನೆಕ್ಸ್ಟ್ ಇನ್ನೂ ಸ್ವಲ್ಪ ಗಿಡದಲ್ಲಿ ಬಿಟ್ಟು ಬಂದಿದ್ದೀನಿ, ತುಂಬ ಜಾಸ್ತಿ ಆಗುತ್ತೆ ಅಂಥೇಳಿ. ನೆಕ್ಸ್ಟ್ ಇವಾಗ ಮಲ್ಲಿಗೆ ಹೂವನ್ನ 2 ದಿನದ್ದಿದು ಕಟ್ತಾ ಇದ್ದೀನಿ. ಸೊ ತುಂಬ ಗಿಡ ಹಾಕಿದ್ದೆ. ನಾವು ಲಾಕ್ಡೌನಲ್ಲಿ 3 ಮಂತ್ಸ್ ಏನೋ ಊರಿಗೆ ಹೋಗಿಬಿಟ್ವಿ, ಲಾಕ್ಡೌನ್ ಆಗಿತ್ತು ಅಂಥೇಳಿ. ಅವಾಗೆಲ್ಲ ನೀರಿಲ್ಲದೆ ಒಣಗೋಗಿದ್ದಾವೆ ಗಿಡ. ಸೊ 1-2 ಗಿಡ ಉಳಿದಿದ್ದಾವೆ ಅಷ್ಟೇ, ಅದರಲ್ಲೇ ಚೆನ್ನಾಗಿ ಬರ್ತವೆ. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, 2 ದಿನದ್ದು ನಾನು ಕೂಡಿಟ್ಟು 1 ದಿನ ಈ ಥರ ಮಾಲೆ ಮಾಡಿ 2 ದಿನಕ್ಕೊಂದ್ಸರಿ ದೇವ್ರ ಪೂಜೆಗೆ ಹಾಕ್ತೀನಿ. ಇನ್ನು ಡೈಲಿ ಎಲ್ಲ ಹೂವು ಇರುತ್ತಲ್ಲ, ದಾಸವಾಳ ಹೂವು ಅದರಲ್ಲೇ ಮಾಡಿರ್ತೀನಿ. ಸೊ ಇವಾಗ ಪೂಜೆ ಕೂಡ ಆಯಿತು, ಶುಕ್ರವಾರ ಇವತ್ತು. ಸೊ ಪೂಜೆ ಆದಮೇಲೆ ಇವಾಗ ಇಡ್ಲಿ ಮಾಡಬೇಕು. ನಾನು ಚಟ್ನಿ ಸಾಂಬಾರು ಮಾಡಿಟ್ಟು ಸ್ನಾನಕ್ಕೆ ಹೋಗಿದ್ದೆ. ಸೊ ಸ್ನಾನ ಆಗಿ ಪೂಜೆ ಆದಮೇಲೆ ಇವಾಗ ಇಡ್ಲಿ ಕೂಡ ಇಟ್ಟಿದ್ದೆ. ಸೊ ಇವಾಗ ರೆಡಿ ಆಗಿದ್ದಾವೆ, ಇವಾಗ ತೆಗಿತಾ ಇದ್ದೀನಿ. ಸೊ ನಾನು ಮಾಮೂಲಿ ಅಕ್ಕಿ ನೆನೆಸಿನೇ ರುಬ್ಬಿ ಮಾಡ್ತೀನಿ, ರವೆ ಇಡ್ಲಿ ಮಾಡಲ್ಲ. ಸೊ ಅವೇ ನನಗೆ ಇಷ್ಟ. ಸೊ ಇವಾಗ ರೆಡಿ ಆಗಿದ್ದಾವೆ, ಇವಾಗ ಪ್ಲೇಟ್ ಮಾಡಿ ತೋರಿಸ್ತೀನಿ ನಿಮಗೆ. ನಾನಿಲ್ಲಿ ಬ್ಯಾಟರ್ಗೆ ಏನು ಹಾಕಿದ್ದೆ ಅಂತ ಹೇಳಿದ್ರೆ, ರೇಷನ್ ಅಕ್ಕಿ ನೆನೆ ಹಾಕಿದ್ದೆ, ಮತ್ತು ಉದ್ದಿನಬೇಳೆ ಒಂದು 4-5 ಟೀ ಸ್ಪೂನಷ್ಟು ಅನ್ನ ಮತ್ತು ಅವಲಕ್ಕಿ ಹಾಕಿದ್ದೆ. ಸೊ ಟೇಸ್ಟ್ ತುಂಬ ಚೆನ್ನಾಗಿರ್ತವೆ. ನಾನು ಯಾವಾಗಲೂ ಇದೇ ಥರನೇ ಮಾಡ್ತೀನಿ. ಸೊ ಇವಾಗ ಟೈಮು 9:30 ಆಗಿದೆ. ಅವರು ಕೂಡ ನಮ್ಮನೆಯವ್ರು ಕೂಡ ಯೋಗ ಮುಗಿಸಿ ಸ್ನಾನ ಮುಗಿಸಿ ಬಂದರು. ಅವ್ರಿಗೆ ತಿಂಡಿ ಕೊಟ್ಟು ಮತ್ತು ನಾನು ಪಾಪು ಇವಾಗ ತಿಂಡಿ ಮಾಡ್ತೀವಿ. ಇವನು ಇವಾಗ ಬಿಸ್ಕೆಟ್ ತಿಂತೇನೆ ಅಂಥೇಳಿ ಬಿಸ್ಕೆಟ್ ಇಸ್ಕೊಂಡಾನ. ನಾನು ಇಡ್ಲಿ ತಿನ್ನು ಅಂತ ಹೇಳಿದೆ. ನಮ್ಮ ಮನೆಯವ್ರು ತಿಂಡಿ ಆಯಿತು, ಅವರು ಇವಾಗ ಡ್ಯೂಟಿಗೆ ಹೊಂಟಾರೆ. ನಾನು ಇವನಿಗೆ ತಿಂಡಿ ತಿಂದೇ ಇದ್ರೆ ನಿನಗೆ ಅಂಗನವಾಡಿಗೆ ಕಳಿಸ್ತೀನಿ ಅಂದಿದ್ದಕ್ಕೆ ಎಂಥ ಡ್ರಾಮಾ ಮಾಡ್ತಾನೆ ನೋಡ್ರಿ ಇವನು. ಏನ ಸೊ ನಾನು ನೆಕ್ಸ್ಟು ಇಡ್ಲಿ ಪಾತ್ರೆನೆಲ್ಲ ತೊಳೆದು ಬಿಸಿಲಿಗೆ ಇಟ್ಟಿದ್ದೀನಿ. ಸೊ ಒಣಗಿದ ತಕ್ಷಣ ಒಳಗೆ ಎತ್ತಿಡ್ತೀನಿ. ನೆಕ್ಸ್ಟು ಬಟ್ಟೆ ಕೂಡ ವಾಶ್ ಮಾಡಿ ಆಯಿತು. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಅವರೆಕಾಯಿ ಬಳ್ಳಿ ತೋರಿಸ್ತೀನಿ ನೋಡಿರಿ. ತುಂಬ ಹೂವಾಗಿದೆ, ಇವಾಗ ಚಳಿಗಾಲಕ್ಕೆ ಬಿಡುತ್ತಿದ್ದು. ಸೊ ತುಂಬ ದೊಡ್ಡದಾಗಿದೆ. ಆಲ್ಮೋಸ್ಟ್ ಆಲ್ 1-2 ತಿಂಗಳಾಯಿತು ಇದನ್ನು ನಾನು ಹಾಕಿ. ನೆಕ್ಸ್ಟ್ ಹಾಗೆ ಮಧ್ಯಾಹ್ನ ಕೂಡ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಸೊ ಪಾಲಕ್ ಸೊಪ್ಪು ಹೊರಗಡೆ ಹಾಕಿದ್ದೀನಿ, ನಾನು ಅಲ್ಲಿಂದ ಕಿತ್ಕೊಂಡು ಬಂದೀನಿ. ಸೊ ನೋಡ್ರಿ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸೊ ಇವಾಗ ನಾನು ಪಾಲಕ್ ಗ್ರೇವಿ ಮತ್ತು ಚಪಾತಿ ಮಾಡ್ತೀನಿ. ಹಾಗೆ ಗ್ರೇವಿಗೆ ಹಸಿ ಬಟಾಣಿ ಹಾಕ್ತೀನಿ. ನಾನು ಆಲ್ರೆಡಿ ಪಾಲಕ್ ಗ್ರೇವಿನ ಶೇರ್ ಮಾಡಿರೋದ್ರಿಂದ ಡೀಟೇಲಾಗಿ ಏನು ತೋರಿಸಲ್ಲ.
ಹಾಗೆ ಪಾಲಕ್ ಗ್ರೇವಿನ ಯಾವ ಥರ ಮಾಡೋದು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ನೋಡಿರಿ. ತುಂಬ ಚೆನ್ನಾಗಾಗಿತ್ತು ಗ್ರೇವಿ. ಹಾಗೆ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ಮತ್ತು ರೈಸ್ ಮಾಡಿದೆ, ಸಾಂಬಾರು ಏನು ಮಾಡಿಲ್ಲ. ಬೆಳಗ್ಗೆ ಇಡ್ಲಿಗೆ ಮಾಡಿದ್ದು ಸಾಂಬಾರು ಇತ್ತಲ್ಲ, ಸೊ ಚಪಾತಿ, ಪಾಲಕ್ ಗ್ರೇವಿ, ರೈಸ್ ಮಾಡಿದ್ದೆ. ಹಸಿ ಬಟಾಣಿ ಇದ್ದರೆ ಎಷ್ಟು ವೆರೈಟಿ ಅಡುಗೆ ಮಾಡ್ಬೋದು. ನನಗಂತೂ ತುಂಬಾ ಖುಷಿ ಅಡುಗೆ ಮಾಡೋದಕ್ಕೆ. ಸೊ ಎಲ್ಲ ಥರ ಗ್ರೇವಿ ಮಾಡ್ಬೋದು, ಪಲಾವ್, ಜೀರಾ ರೈಸ್ ಆಗಲಿ ಇನ್ಸ್ಟಂಟಾಗಿ ಮಾಡಿಬಿಡ್ಬೋದು ಬೇಗ. ಟೇಸ್ಟ್ ಕೂಡ ಚೆನ್ನಾಗಿರ್ತೈತಿ. ಹಾಗೆ ನಾನು ಇವಾಗ ಸ್ವಲ್ಪ ಸುಲ್ಕೊಂಡು ಮತ್ತೆ ಉಳಿದಿದ್ದೆಲ್ಲ ಸುಲಿದು ಕವರಿಗೆ ಹಾಕಿ ಫ್ರಿಜ್ಜಿಗೆ ಇಡ್ತೀನಿ. ಫ್ರೀಝರಲ್ಲಿಟ್ಟರೆ ಮಿನಿಮಮ್ 1 ತಿಂಗಳಾದರೂ ಚೆನ್ನಾಗಿರುತ್ತೆ, ಡೈಲಿ ಯೂಸ್ ಮಾಡ್ಕೋಬೋದು. ನಾನೊಂದು ಅರ್ಧ ಗಂಟೆಗೂ ಮುಂಚೆ ಹಿಟ್ಟು ಕಲಸಿಟ್ಟಿದ್ದೆ, ಇವಾಗ ಚಪಾತಿ ಮಾಡ್ತೀನಿ. ಫ್ರೆಂಡ್ಸ್, ನೀವು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ, ಮತ್ತು ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ. ಸೊ ಇದಾಗಿತ್ತು ನನ್ನ ಡೈಲಿ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.